ನಿನ್ನೆ ಹಾಡ ಹಗಲೇ ಎಲ್ಲರ ಮುಂದೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಓರ್ವ ಕಿರಾತಕ ಅಮಾಯಕ ಯುವತಿಯ ಮೇಲೆ ಅಟ್ಟಹಾಸವನ್ನು ಮೆರೆದಿದ್ದ. ಮಚ್ಚಿನಿಂದ ಕೊಚ್ಚಿ ಆಕೆಯನ್ನು ಕೊಲೆ ಮಾಡಿದ್ದ. ಈಗ ಈ ಭೀಕರತೆಯ ಮತ್ತೊಂದು ಸಿಸಿಟಿವಿ ದೃಶ್ಯ ಈಗ ಲಭ್ಯವಾಗಿದೆ. ಅಟ್ಟಾಡಿಸಿ ಲಾವಣ್ಯಾಳನ್ನ ಚೇತನ್ ಅನ್ನುವಂಥ ಪಾಪಿ ಕೊಲೆಗೈದಿದ್ದಾನೆ. ಇನ್ನು ಬ್ಯಾಗ್ನಲ್ಲಿ ಪ್ರೀ ಪ್ಲಾನ್ ಮಾಡಿಕೊಂಡು ಕೊಲ್ಲೋಕೆ ಅಂತ ಕತ್ತಿಯನ್ನ ಈ ಹಂತಕ ಚೇತನ್ ತಂದಿದ್ದ. ಅಟ್ಟಾಡಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಭೀಕರವಾಗಿ ಕೊಚ್ಚಿ ಆಕೆಯನ್ನು ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಇನ್ನು ಮತ್ತೊಂದು ದೃಶ್ಯ, ಸಿಸಿಟಿವಿಯ ದೃಶ್ಯ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಈತನ ಅಟ್ಟಹಾಸವನ್ನ ಈ ದೃಶ್ಯ ಕೂಡ ಬಿಚ್ಚಿಡ್ತಾ ಇದೆ. ನಿವೇದನೆಯನ್ನ ಮಾಡಿದ್ರೂ ಕೂಡ ಅದನ್ನು ಒಪ್ಪಲಿಲ್ಲ ಅನ್ನುವಂಥ ಒಂದೇ ಒಂದು ಸಿಟ್ಟಿಗೆ ಈ ರೀತಿಯಾದಂಥ ಅಟ್ಟಹಾಸವನ್ನು ಮೆರೆದಿದ್ದಾರೆ. ನಿನ್ನೆ ಯಾವ ರೀತಿಯಾಗಿ ರಾಜಾರೋಷವಾಗಿ ಒಂದು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ, ಈಗ ನೀವು ನೋಡ್ತಿದ್ದೀರಲ್ಲ, ಇದು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನ ಒಂದು ವಿಜುವಲ್ಸ್. ಅಲ್ಲಿ ಅಷ್ಟು ಜನ ಇರ್ತಾರೆ. ಹೆಂಗಾದ್ರೂ ಮಾಡಿ ಇವತ್ತು ಕೊಲ್ಲೇಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿಟ್ಕೊಂಡು, ಪ್ರೀ ಪ್ಲಾನ್ ಮಾಡಿಟ್ಕೊಂಡು ಬ್ಯಾಗ್ನಲ್ಲಿ ಆ ಮಚ್ಚನ್ನು ಕೂಡ ಈ ಚೇತನ್ ಅನ್ನುವಂಥ ಪಾಪಿ ತಂದಿರ್ತಾನೆ. ನಿನ್ನೆ ಒಂದು ವಿಜುವಲ್ಸನ್ನು ನೋಡಿದ್ವಿ, ಭಯಂಕರವಾಗಿದೆ. ಈಗ ಈ ಸಿಸಿಟಿವಿ ವಿಜುವಲ್ಸ್ ಬಸ್ ಸ್ಟ್ಯಾಂಡ್ನ ಆವರಣದಲ್ಲಿ ಅಟ್ಟಾಡಿಸ್ಕೊಂಡು ಆಕೆಯ ಬೆನ್ನತ್ತಿ ಹೋಗ್ತಾನೆ. ನಂತರ ತನ್ನ ಬ್ಯಾಗಲ್ಲಿದ್ದಂಥ ಮಚ್ಚನ್ನು ತೆಗೆದು ಆಕೆಯ ಮೇಲೆ ಬೀಸಿ ಭೀಕರವಾಗಿ ಹತ್ಯೆಗೈದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ, ಮಚ್ಚನ್ನು ಅಲ್ಲೇ ಬಿಸಾಕಿ. ಸೊ ಸಿಸಿಟಿವಿ ವಿಜುವಲ್ಸ್ ಅದು ಕೂಡ ಕಾಣಿಸ್ತಾ ಇದೆ. ತಾನು ಒಂದು ಬ್ಯಾಗನ್ನು ಹಾಕೊಂಡು ಬರ್ತಿರುವಂಥದ್ದು, ಆ ಬ್ಯಾಗ್ನಲ್ಲಿ ಮಚ್ಚಿದೆ. ಇನ್ನೊಂದು ಕಡೆ ಆ ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ನ ಆವರಣದಲ್ಲಿ ಆಕೆಯನ್ನು ಕೊಲ್ಲಲಿಕ್ಕೆ ಅಟ್ಟಾಡಿಸ್ತಾನೆ. ಅಂತೂ ಇಂತೂ ಈ ಪಾಪಿ ಏನು ಸ್ಕೆಚ್ ಹಾಕೊಂಡು ಬಂದಿದ್ದೋ ಅದನ್ನು ತೀರಿಸಿನೇ ಅವನು ಅಲ್ಲಿಂದ ವಾಪಸ್ ಹೋಗುವಂಥದ್ದು. ಈಗ ಸದ್ಯಕ್ಕೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಈತನನ್ನು ಕೂಡ ಹೆಡೆಮುರಿ ಕಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಈತನ ಅಟ್ಟಹಾಸ ಇದೆಯಲ್ಲ, ಈ ರೀತಿಯಾದಂಥ ಒಂದು ಭೀಕರತೆ, ರಾಕ್ಷಸಿ ಗುಣ, ಇದು ನೆನೆಯ ವಿಜುವಲ್ಸ್ ಎಲ್ಲರ ಮುಂದೆ. ಈಗ ನೀವು ನೋಡ್ತಿರುವಂಥ ಈ ದೃಶ್ಯಾವಳಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿದ್ದಂಥ ವ್ಯಕ್ತಿಯೊಬ್ಬರು ರೆಕಾರ್ಡ್ ಮಾಡಿರುವಂಥ ವಿಡಿಯೋ. ಎಲ್ಲರ ಮುಂದೆ ಧೈರ್ಯವಾಗಿ, ರಾಜಾರೋಷವಾಗಿ ಮಚ್ಚಿನಿಂದ ಆಕೆಯನ್ನು ಕೊಚ್ಚಿ ಕೊಲೆ ಮಾಡಿ ಮಚ್ಚನ ಅಲ್ಲೇ ಬಿಸಾಕಿ ನಂತರ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನೋಡಿ, ಇಂಥ ಸೈಕೋಗಳು ಇದ್ಬಿಟ್ರೆ ಏನು ಮಾಡಬೇಕು ಅಂತ, ಯಾವ ರೀತಿಯಾದಂಥ ಒಂದು ಸೈಕೋ ಮನಸ್ಥಿತಿ ಈತನದ್ದು ಅಂತ ಗಮನಿಸಿಲಿ. ಕೇವಲ ತನ್ನ ಪ್ರೇಮವನ್ನು ಒಪ್ಕೊಳ್ಳಿಲ್ಲ, ತನ್ನ ಲವ್ವನ್ನು ಒಪ್ಕೊಳ್ಳಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವಳಿ ಭೂಮಿ ಮೇಲೆ ಇರಬಾರ್ದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾನೆ ಈ ಚೇತನ್ ಗೌಡ ಅನ್ನುವಂಥ ಆರೋಪಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಲಾವಣ್ಯಾಳ ದೂರದ ಸಂಬಂಧಿ ಈತ. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಪಾಪ ನರ್ಸಿಂಗ್ ಹೋಮ್ನಲ್ಲಿ ಕೆಲಸ ಮಾಡ್ತಾ ಇದ್ಲು ಲಾವಣ್ಯ. ಬಸ್ ಸ್ಟ್ಯಾಂಡ್ನಲ್ಲಿದ್ದಂತಹ ಸಂದರ್ಭದಲ್ಲಿ ಆಕೆಯನ್ನು ಅಟ್ಟಾಡಿಸಿ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿ ಮಚ್ಚಿನಿಂದ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಮಚ್ಚನ್ನು ಕೂಡ ಅಲ್ಲೇ ಬಿಸಾಕಿ ಅಲ್ಲಿಂದ ಓಡಿ ಹೋಗ್ತಾನೆ. ಇನ್ನು ಕೊಲೆ ಮಾಡಲೇಬೇಕು ಅನ್ನುವಂಥ ಮೈಂಡ್ಸೆಟ್ನಲ್ಲೇ ಈತ ಬಂದಿದ್ದ ಅನ್ನೋದಕ್ಕೆ ತನ್ನ ಬ್ಯಾಗಲ್ಲಿ ಈತ ತಂದಿದ್ದಂಥ ಮಚ್ಚೆ ಸಾಕ್ಷಿ. ಈಕೆ ಕಥೆ ಮುಗಿಸ್ಲೇಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ನಲ್ಲೇ ಈತ ಬ್ಯಾಗ್ನಲ್ಲಿ ಮಚ್ಚನೆಲ್ಲ ಇಟ್ಕೊಂಡು ಬಂದಿದ್ದ. ಆ್ಯಂಡ್ ಆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನ ಆವರಣದಲ್ಲಿ ಈತ ಆಕೆಯನ್ನು ಅಟ್ಟಾಡಿಸಿ ಕೊನೆಗೂ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಿರ್ಸಿಕರ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಕಿರಣ್, ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ರಾಹುಲ್, ನಿನ್ನೆ ಬಂಟ್ವಾಳದ ಬಿಸಿ ರೋಡ್ನಲ್ಲಿ ನಡೆದಂತಹ ಒಂದು ಬರ್ಬರ ಘಟನೆ ಏನಿದೆ, ಇದು ಇಡೀ ಜಿಲ್ಲೆಯನ್ನೇ ಒಂದು ಆತಂಕಕ್ಕೆ ಈಡು ಮಾಡಿರುವಂತದ್ದು. ಮತ್ತೆ ಒಬ್ಳು ಯುವತಿ, ಬಸ್ನಲ್ಲಿ ಕೂತ ಯುವತಿಯನ್ನ ಹೊರಗಡೆ ಕರೆದು ಕೆಳಗಿಳಿಸಿ ಆಕೆಯನ್ನ ಅಟ್ಟಾಡಿಸಿಕೊಂಡು ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ, ಅದು ಕೂಡ
ಸಂಜೆ 6 ಗಂಟೆಗೆ ಹೆಚ್ಚು ಜನಸಂದಣಿ ಇರುವಂತಹ ಸಂದರ್ಭದಲ್ಲಿ, ಅದು ಕೂಡ ಬಸ್ ಸ್ಟ್ಯಾಂಡಿನ ಒಳಗಡೆ ಇರುವಂತಹ ಸಂದರ್ಭದಲ್ಲಿಯೇ ಈ ಒಂದು ಘಟನೆ ನಡೆದಿರುವಂತದ್ದು. ಇದು ಎಲ್ಲೋ ಒಂದ್ ಕಡೆ ಜನರಲ್ಲಿ ಆತಂಕ ಮೂಡಿಸಿದೆ. ಹಾಗೇನೆ ಈ ಕೃತ್ಯ ಎಸಗಲಿಕ್ಕೆ ಈ ಚೇತನ್ ಏನಿದ್ದಾನೆ, ಆತ ಮೈಂಡ್ ಸೆಟ್ ಯಾವ ರೀತಿ ಇರಬಹುದು ಅನ್ನೋದನ್ನ ಈ CCTV ಫುಟೇಜ್ ಅಲ್ಲೇ ನೋಡ್ಬೋದು. ಆತ ತನ್ನ ಬ್ಯಾಗ್ ಅಲ್ಲಿ ಮಚ್ಚನ ಇಟ್ಕೊಂಡೇ ಬಂದಿದ್ದ, ಅಂದ್ರೆ ಕೊಲೆ ಮಾಡುವ ಉದ್ದೇಶದಿಂದನೇ ಆತ ಬಂದಿದ್ದ ಅನ್ನೋದು ಈಗ ಸ್ಪಷ್ಟವಾಗ್ತಾ ಇರುವಂತದ್ದು. ಬ್ಯಾಗ್ ಅಲ್ಲಿ ತನ್ನ ಮಚ್ಚನ್ ತಗೊಂಡ್ ಬಂದು ನೇರವಾಗಿ ಆತ ಬಸ್ ಸ್ಟ್ಯಾಂಡಿಗೆ ಹೋಗ್ತಾನೆ. ಬಸ್ ಕಕ್ಕೆ ಪದವು ಹೋಗುವಂತಹ ಬಸ್ ಅಲ್ಲಿ ಲಾವಣ್ಯ ಕುತ್ಕೊಂಡಿದ್ದಾಳೆ ಅನ್ನೋದನ್ನ ಆತ ಖಚಿತಪಡಿಸ್ಕೊಂಡಿರ್ತಾನೆ. ಯಾಕಂದ್ರೆ ಅದನ್ನ ಹೊರಗಡೆನೆ ಆತ ತನ್ನ ನಿಲ್ಲಿಸಿಕೊಂಡು ಕಾರಿಂದ ಆ ಬ್ಯಾಗ್ ಅನ್ನು ತಕೊಂಡು ಆತ ಒಳಗಡೆ ಬಂದಿರ್ತಾನೆ. ಅದರ ನಂತರ ಬಸ್ಸಲ್ಲಿ ಕ್ಯಾದೆ ತರದ್ದು ಅಲ್ಲಿ ಜಗಳ ಆಗತ್ತೆ ಅವರಿಬ್ಬರಿಗೆ. ಅದರ ನಂತರ ಆಕೆ ಅಲ್ಲಿಂದ ಫೋನ್ ಮಾಡ್ತಾರೆ, ಅವರ ಸಂಬಂಧಿಯೊಬ್ಬರಿಗೆ ಫೋನ್ ಬಂದಿದ್ದಾನೆ, ನನಗೆ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ. ಅಷ್ಟೊತ್ತಿಗೆ ಆಕೆ ಇಳಿದು ಕೆಳಗೆ ಬರ್ತಾಳೆ. ಆವಾಗ ಆತ ಬ್ಯಾಗ್ ನಲ್ಲಿದ್ದ ಮಚ್ಚನ್ನು ತೆಗೆದು ಆಕೆಯನ್ನು ಅಟ್ಟಾಡಿಸಿಕೊಂಡು ಹೋಗುವಂತಹ ಒಂದು ದೃಶ್ಯ ಈ CCTVಯಲ್ಲಿ ನೀವು ನೋಡ್ಬೋದು. ಇದು ಆತನ ಮೈಂಡ್ ಸೆಟ್ ಯಾವ ರೀತಿ ಇದೆ ಆತ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಹಾಗೆ ಈಗಾಗಲೇ ಆತ ಆಕೆಯನ್ನ ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗಿರ್ತಾನೆ. ತನ್ನ ಬ್ಯಾಗ್ ಹಾಗೇನೆ ಮೊಬೈಲ್ ಅನ್ನು ಅಲ್ಲೇ ಬಿಸಾಡಿ ಆತ ಪರಾರಿಯಾಗಿರುತ್ತಾನೆ. ಕಾರು ಆತ ಮಂಗಳೂರು ಕಡೆ ಬಂದಿರುವಂತದ್ದು ಗೊತ್ತಾಗುತ್ತೆ. ಅದ ನಂತರ ಇಂದು ಮುಂಜಾನೆ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. ಆತ ಬಂಧನ ಸಂದರ್ಭದಲ್ಲಿ ಆತ ಇಳಿಪಾಷಾಣ ತಿಂದಿರುವುದಂತೂ ಗೊತ್ತಾಗಿದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಆತನನ್ನ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದಾರೆ. ರಾಹುಲ್. ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.